ನಾಗಮಂಡಲ ಅನ್ನುವಂತಹ ವಿಚಾರವಾಗಿ ನಾವು ಇವತ್ತು ಮಾಹಿತಿಯನ್ನು ಕೊಡ್ತಾ ಇದ್ವಿ ಅಂತ. ಸಾಕಷ್ಟು ಜನಕ್ಕೆ ಕುತೂಹಲ ಕೂಡ ಇರುತ್ತೆ. ತುಂಬ ವಿಚಾರಗಳನ್ನ ನಾವು ಕೇಳಿರ್ತೀವಿ ನಾಗಮಂಡಲದ ಬಗ್ಗೆ. ಬಟ್ ಅದು ಹೇಗೆ, ಏನು, ಯಾಕೆ ಎಲ್ಲ ತುಂಬ ಪ್ರಶ್ನೆಗಳಿದೆ ಅಥವಾ ಅನುಮಾನಗಳಿದೆ. ಅದು ಎಲ್ಲ ಪ್ರಶ್ನೆಗಳಿಗೂ ಇವತ್ತು ಖಂಡಿತ ನಮ್ಮ ವೀಕ್ಷಕರಿಗೆ ಉತ್ತರ ಸಿಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಹೇಳಿ, ಮೊದಲನೇದಾಗಿ ಈ ನಾಗಮಂಡಲ ಅಂದರೆ ಏನು? ಅದಕ್ಕೆ ಯಾಕೆ ಇಷ್ಟೊಂದು ಏನು ಹೇಳ್ತೀವಿ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ? ನೋಡಿ, ಇವತ್ತೊಂದು ವಿಶೇಷದಲ್ಲಿ ವಿಶೇಷ ಅಂತಲೇ ಹೇಳ್ಬೋದು. ಆ ವಿಶೇಷತೆ ಏನಂದರೆ ಒಂದು ನಾಗಮಂಡಲ ಅಂತ ಹೇಳ್ಬಿಟ್ಟು. ಏನು ಈ ನಾಗಮಂಡಲ ಅಂದರೆ, ಇದೆಲ್ಲ ಮನುಷ್ಯನಿಗೊತ್ತು ಸಂಬಂಧಗಳು ಹೇಗೆ ಬರುತ್ತೆ ಅದೊಂದು ಸ್ವಲ್ಪ ವಿಚಾರ ಮಾಡೋಣ ಇವತ್ತು. ನೋಡಿ, ನಾಗಮಂಡಲ ಅಂತ ಹೇಳಿದ್ರೆ, ನಾಗ ಅಂದರೆ ನಮ್ಮ ದೇಹನೇ, ಮಂಡಲ ಅಂದರೂ ಸಹ ನಮ್ಮ ದೇಹವೇ. ಅಂದರೆ ದೇಹದ ಮಂಡಲವನ್ನು, ಸಂಪೂರ್ಣ ದೇಹದ ಚಿತ್ರಣವನ್ನು ನಾವು ನಾಗಮಂಡಲ ಅಂತ ಕರಿತೇವೆ. ಅಂದರೆ ನೋಡಿ, ದೇಹ ಅನ್ನುವಂಥದ್ದು ನಾಗ, ಅದು ಪರಿಪೂರ್ಣ ಶಕ್ತಿಯನ್ನು, ಪರಿಪೂರ್ಣವಾಗಿ ಆವರಿಸಿರುವಂಥ ಶಕ್ತಿಯನ್ನು ನಾವು ಮಂಡಲ ಅಂತ ಕರಿತೇವೆ. ಮಂಡಲ ಅಂದ್ರೂ ಸಹ ದೇಹವೂ ಸಹ ಅನ್ವಯ ಆಗುತ್ತೆ ಅದರಲ್ಲಿ. ಮನುಷ್ಯ ಮತ್ತು ಮನುಷ್ಯನಿಗಿರುವ ಸಂಬಂಧಗಳನ್ನು ಮತ್ತು ಅದರಿರುವಂತಹ ವಿಜ್ಞಾನವನ್ನು ಮುಂದಿನ ಇದರಲ್ಲಿ ನಾವು ಮಾತಾಡೋಣ. ನಾಗಮಂಡಲ ಅಂದರೆ ಇಷ್ಟೇ, ಮನುಷ್ಯ ಸಂಪೂರ್ಣವಾಗಿ ನಾಗಮಯನೇ. ಹಾಗಾಗಿ ಈ ದೇಹಕ್ಕೆ ಇರುವಂಥ ಒಂದು ಅತೀಂದ್ರಿಯ ಶಕ್ತಿಗಳಾಗಿರ್ಬೋದು ಅಥವಾ ಒಂದು ದೈವದ ಶಕ್ತಿಯನ್ನು ಆವರಿಸಿಕೊಂಡಿರುವಂಥ ಚೈತನ್ಯಕ್ಕೆ ನಾವು ಮಂಡಲ ಅಂತ ಕರಿತೀವಿ. ನಾಗಮಂಡಲ ಅಂದರೆ ಕೇವಲ ಅದು ಚಿತ್ರಗಳಲ್ಲ ಅಥವಾ ನಾವು ಹಾಕುವಂಥ ಇದಲ್ಲ, ಅದಕ್ಕೂ ಕೆಲವು ದೋಷಗಳಿಗೂ ಸಹ ಸಂಬಂಧಗಳೆಲ್ಲ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ನಾಗಮಂಡಲ ಅಂತ ಅಂದರೆ ಮನುಷ್ಯನ ಶಕ್ತಿಯ ಏನಿದೆ, ಇದು ಸಂಪೂರ್ಣ ಮನುಷ್ಯನ ದೇಹ ಏನು ಆವರಿಸಿದ್ದಕ್ಕೆ ಅದಕ್ಕೆ ಮಂಡಲ ಅಂತ. ಅಂದರೆ ದೇಹವೇ ಮಂಡಲ, ನಾಗವೇ ಶಕ್ತಿ, ದೇಹವೇ ಮಂಡಲ, ಅದಕ್ಕೆ ನಾಗಮಂಡಲ ಅಂತ ನಾವು ಕರೀತೇವೆ.